ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ರೈತರ ಬೆಳೆಗಳಿಗೆ ಸಾವಯವ ಗೊಬ್ಬರ ಬಳಕೆ ಮಾಡಿ ಡಾಕ್ಟರ್ ಮಂಜುನಾಥ್ ಬಾನುವಳ್ಳಿ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಕೃಷಿ ಕೇಂದ್ರದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಮಣ್ಣು ಆರೋಗ್ಯ ಅಭಿಯಾನದಡಿ ಪ್ರಾತ್ಯಕ್ಷಿತೆ, ರೈತರಿಗೆ ತರಬೇತಿ, ರಾಗಿ ಬೆಳೆಯುವ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಹಡಗಲಿ ಡಾಕ್ಟರ್ ಮಂಜುನಾಥ್ ಬಾನುವಳ್ಳಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರೈತರು ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣು ಹಾಗೂ ನೀರನ್ನು ಪರೀಕ್ಷೆ ಮಾಡಿಸಿ ಬೆಳೆಗಳನ್ನು ಬೆಳೆಯಬೇಕು. ಮಣ್ಣು ಫಲವತ್ತತೆಯಾಗಿದ್ದರೆ ಉತ್ತಮ ಬೆಳೆ ಬೆಳೆಯಬಹುದು. ಒಂದು ವೇಳೆ ಬೆಳೆ ಬೆಳೆಯುವುದರಿಂದ ಮಣ್ಣಿನ ಸವಕಳಿ ಆದಾಗ ವಿವಿಧ ಬೆಳೆಗಳನ್ನು ಬೆಳೆಯಬೇಕು. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಬೆಳೆಸದೆ ಕೊಟ್ಟಿಗೆ ಗೊಬ್ಬರವನ್ನು ಬಳಸಬೇಕು. ಮಣ್ಣು ಹಾಗೂ ನೀರನ್ನು ಹಡಗಲಿ ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿ ಪರೀಕ್ಷೆ ಮಾಡಿಸಿ ಮಣ್ಣಿಗೆ ತಕ್ಕಂತೆ ಬೆಳೆಗಳನ್ನು ಬೆಳೆಯಬೇಕು. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕವನ್ನು ಬಳಸಿದರೆ ಅನೇಕ ರೋಗಗಳು ಬರುತ್ತವೆ. ಹಾಗಾಗಿ ಸಾವಯವ ಗೊಬ್ಬರವನ್ನೇ ಬಳಸಿ. ಪ್ರತಿಯೊಬ್ಬ ರೈತರು ರಾಸಾಯನಿಕ ಗೊಬ್ಬರಕ್ಕೆ ಮಾರು ಹೋಗದೆ ಸಾವಯವ ಕೃಷಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಮುಖ್ಯವಾಗಿ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಮಣ್ಣಿನಲ್ಲಿ ಸತು ಇರಬೇಕು ಅಂದ್ರೆ ಒಳ್ಳೆ ಫಲವತ್ತತೆ ಮಣ್ಣನ್ನು ನಾವು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗೋದು ನಮ್ಗೆಲ್ಲರಿಗೂ ಒಂದು ಅದೇ ಕರ್ತವ್ಯ. ಆದ್ರಿಂದ ನಾವು ಏನ್ ಹೇಳ್ತೇವೆ ರೈತರ ಬಂದ್ರೆ, ನೀವು ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿ, ಜೊತೆಗೆ ನೀವು ಸಾವಯವ ಗೊಬ್ಬರ ಬಳಕೆ ಮಾಡ್ತಾನೆ ಅಂತ ನಾನು ಹೇಳ್ತೇವೆ. ಅಂದ್ರೆ ಸಿಪ್ಪೆಗೊಬ್ಬರ ಇವತ್ತು ನಮ್ಮ ದನ ಕರುಗಳೆಲ್ಲ ಕಡಿಮೆ ಆಗಿದೆ. ನಮ್ಮ ಊರಲ್ಲಿ ದನ ಕರು ಕಡಿಮೆ ಆದ್ರಿಂದ ನೀವು ಕಾಂಪೋಸ್ಟ್ ಗೊಬ್ಬರಗಳನ್ನ, ಸಿಟಿ ಗೊಬ್ಬರಗಳನ್ನ, ಜೊತೆಗೆ ಹಸಿರೆ ಗೊಬ್ಬರ ಗೊತ್ತಲ್ಲ ನಮಗೆಲ್ಲ, ಅಲಸಂದೆ ಹಾಕ್ಬೇಕು, ಮುಗ್ಬಿಡು ಮತ್ತೆ ಹೊಲಕ್ಕೆಲ್ಲ ಭೂಮಿ ಹೊಸಲ್ಲಿ ವರ್ಷಕ್ಕೊಂದ್ಸಲ ನೀವು ಆ ಥರ ಮಾಡಿ, ನೀವು 2-3 ವರ್ಷದಲ್ಲಿ ನಿಮ್ಮ ಹೊಲ ಮಣ್ಣಿನ ಫಲವತ್ತತೆ ನೀವು ಪಡೆಯಬಹುದು. ಒಂದು ನೀವು ಒಣ ಭೂಮಿ ಹೊಲಗಳು ನೀವು ಆ ಥರ ಮಾಡ್ತಾ ಹೋದ್ರೆ ನಿಮ್ದು ಮಣ್ಣಿನಲ್ಲಿ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಕೊಟ್ಟಂತ ಗೊಬ್ಬರ ಚೆನ್ನಾಗಿ ಗಿಡಗಳಿಗೆ ಹೋಗುತ್ತೆ, ನೀವು ಗೊಬ್ಬರ ಗಿಡ ಬಳಕೆ ಮಾಡಬೇಕು. ಅಷ್ಟೇ ಮುಖ್ಯವಾಗಿ ಈ ಜಾಸ್ತಿ ಎಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾದ ವಿ.ಸಿ. ಉಮೇಶ್ ಮಾತನಾಡಿ, ಅಕ್ಕಿಗಿಂತ ರಾಗಿ ಶ್ರೇಷ್ಠ. ಅರಸೀಕೆರೆ ಹೋಬಳಿಯಲ್ಲಿ ಅತಿ ಹೆಚ್ಚು ರೈತರು ರಾಗಿಯನ್ನು ಬೆಳೆಯುತ್ತಿದ್ದಾರೆ. ರಾಗಿಯು ಮನುಷ್ಯನ ಆರೋಗ್ಯಕ್ಕೆ ಅನುಕೂಲಕರವಾಗಿದೆ. ರಾಗಿಯಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್ ಹಾಗೂ ನಾರಿನ ಅಂಶ ಅತಿ ಹೆಚ್ಚಾಗಿರುತ್ತದೆ. ಯಾವುದೇ ಕಾಯಿಲೆಗಳು ಬರದಂತೆ ಆರೋಗ್ಯವಾಗಿರಬಹುದು. ಹುಟ್ಟಿದ ಮಕ್ಕಳಿಂದ ವಯಸ್ಸಾದವರವರೆಗೂ ಸಹ ಅತಿ ಹೆಚ್ಚು ರಾಗಿಯನ್ನು ಉಪಯೋಗಿಸುತ್ತಿದ್ದಾರೆ. ಬಿಪಿ, ಶುಗರ್ ಕಾಯಿಲೆಗೆ ರಾಗಿಯು ಉತ್ತಮ ಪದಾರ್ಥವಾಗಿರುತ್ತದೆ. ಮಾನವನ ದೇಹದ ಸರ್ವತೋಮುಖ ಅಭಿವೃದ್ಧಿಗೆ ರಾಗಿಯೇ ಉತ್ತಮ. ರಾಗಿ ಬೆಳೆಯುವಂತಹ ರೈತರಿಗೆ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಎಲ್ಲ ರೈತರಿಗೂ ಮಣ್ಣಿನ ಫಲವತ್ತತೆಯ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ರೈತರು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಬಳಸದೆ ಸಗಣಿ ಗೊಬ್ಬರ ಬಳಸಿದರೆ ಮಣ್ಣಿಗೆ ಫಲವತ್ತತೆ ಸಿಗುತ್ತದೆ ಎಂದು ಹೇಳಿದರು. ಅಕ್ಕಿಗಿನ್ನ ರಾಗಿ ಶ್ರೇಷ್ಠ ಅಂತ ಇವತ್ತಿಗೂ ಪರವಾಗಿದೆ ಅಲ್ವಾ? ಹಂಗಾದ್ಮೇಲೆ ನಾವು ರಾಗಿನೇ ಯಾಕೆ ತಿನ್ಬೇಕು ಅಂತ ಅಲ್ವಾ? ನಾವೆಲ್ಲ ಶ್ರೇಷ್ಠ ಅಂತ ಕರಿತೀವಿ ರಾಗಿನ. ಯಾಕೆ ರಾಗಿನೇ ಯಾಕೆ ಶ್ರೇಷ್ಠ ಆಗಬೇಕು, ಅಕ್ಕಿ ಯಾಕೆ ಆಗ್ಬಾರ್ದು ಅಂದ್ರೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಅಕ್ಕಿಗಿನ್ನ ರಾಗಿಯಲ್ಲಿ ಯಥೇಚ್ಛವಾಗಿ ಮನುಷ್ಯನ ಆರೋಗ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ಅಂಶಗಳು ಇರೋದ್ರಿಂದಲೇ ನಾವು ರಾಗಿನ ಶ್ರೇಷ್ಠ ಅಂತ ಹೇಳ್ತೀವಿ ಅಲ್ವಾ? ಅಕ್ಕಿನೂ ಸಹ ಅದರಲ್ಲಿ ರಾಗಿ ಕಂಪೇರ್ ಮಾಡಿದ್ರೆ ಮನುಷ್ಯನ ಆರೋಗ್ಯಕ್ಕೆ ಏನ್ ಬೇಕಾಗುತ್ತೆ, ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ ಅಲ್ವಾ? ಅದು ಕಡಿಮೆ ಇರೋದ್ರಿಂದ ಅಂದ್ರೆ ಯಥೇಚ್ಛವಾಗಿ ನಾವು ಅಕ್ಕಿಯನ್ನ ಯೂಸ್ ಮಾಡಿದಂಗೆ ಅಕ್ಕಿ ರಾಗಿ ಎರಡನ್ನೂ ಸಹ ಸಮನಾಗಿ ಅಥವಾ ಯಥೇಚ್ಛವಾಗಿ ರಾಗಿಯನ್ನು ನಾವು ಉಪಯೋಗ ಮಾಡಿದ್ರೆ ಮನುಷ್ಯನ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ರಾಗಿನ ಯಥೇಚ್ಛವಾಗಿ ಯಾಕೆ ಉಪಯೋಗ ಮಾಡ್ಕೋಬೇಕು ಅಂತಂದ್ರೆ, ನಮ್ಗೆಲ್ಲ ಗೊತ್ತಿರುವ ಹಾಗೆ ರಾಗಿಯಲ್ಲಿ ಬೇರೆ ಧಾನ್ಯಗಳು ಕಂಪೇರ್ ಮಾಡಿದ್ರೆ, ಅಂದ್ರೆ ನೀವು ಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಬೇರೆ ಧಾನ್ಯಗಳನ್ನ ನೀವು ಕಂಪೇರ್ ಮಾಡ್ಕೊಂಡಾಗ ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಇದನ್ನೆಲ್ಲರೂ ಹೋಗ್ತೀರಾ ನೀವು? ಕ್ಯಾಲ್ಸಿಯಂ ಇರುತ್ತೆ. ಸಣ್ಣ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ 3 ತಿಂಗಳು ಅಥವಾ 5 ತಿಂಗಳ ಆದ್ಮೇಲೆ ರಾಗಿ ಮಾಲ್ಟನ್ನ ಕುಡಿಸುತ್ತೆ ಅಲ್ವಾ? ಕುಡಿಸ್ತಾರೆ ಎಲ್ಲರ ಮನೆ. ಬಡವರ ಧಾನ್ಯ ಯಾವುದು? ಬಡವರ ದೈವಿಕ ಧಾನ್ಯ ಅಂತ ರಾಮ್ ಅವರು ಹೇಳಿದ್ದಾರೆ. ಬಡವರ ದೈವಿಕ ಧಾನ್ಯ ಅಂದ್ರೆ ಆರೋಗ್ಯಕ್ಕೆ ಸಿರಿಯನ್ನು ಕೊಡ್ತಕ್ಕಂಥ ಧಾನ್ಯ ಯಾವುದು ಅಂದ್ರೆ ರಾಗಿ. ಅದಕ್ಕೆ ರಾಗಿಯಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಏನಿದೆ, ಇದು ಮನುಷ್ಯನ ಮೂಳೆಗಳು ತುಂಬಾ ಗಟ್ಟಿಯಾಗಿರ್ಬೇಕಂದ್ರೆ
ಮನುಷ್ಯನಿಗೆ ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಆಮೇಲೆ ನೀವೆಲ್ಲರೂ ನಿಮ್ಮ ದೇಹದಲ್ಲಿ, ನಿಮ್ಮ ಬಾಡಿಯಲ್ಲಿ ತುಂಬಾ ಚೆನ್ನಾಗಿ ರಕ್ತ ಕೆಂಪಾಗಿರ್ಬೇಕು ಅಂದ್ರೆ ಏನಿರ್ಬೇಕು, ನಮಗೆ ಕಬ್ಬಿಣದ ಅಂಶ ಜಾಸ್ತಿ ಇರ್ಬೇಕು ಅಲ್ವಾ? ಈ ಕಬ್ಬಿಣದ ಅಂಶ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ರಕ್ತ ಕೆಂಪಾಗಿರುತ್ತೆ. ರಕ್ತದಲ್ಲಿ ಕೆಂಪು ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ನಮ್ಮ ಬಾಡಿ ಅಂದ್ರೆ ಆಕ್ಸಿಜನ್ ಒಂದು ತಗೊಂಡು ಎಲ್ಲಾ ಜೀವಕೋಶಗಳಿಗೆ ಆಕ್ಸಿಜನ್ ತಗೊಂಡೋಗೋ ಶಕ್ತಿ ಜಾಸ್ತಿ ಇರುತ್ತೆ. ಎಲ್ಲಾ ಜೀವಕೋಶಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮಲ್ಲಿ ಆಕ್ಸಿಜನ್ ನಮ್ಮ ಬಾಡಿಯಲ್ಲಿ ದೊರೆತರೆ ಮನುಷ್ಯ ಆರೋಗ್ಯವಾಗಿರ್ತಾನೆ, ದಷ್ಟಪುಷ್ಟವಾಗಿರ್ತಾನೆ. ಆಮೇಲೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಕೆರೆಗುಡಿಹಳ್ಳಿ ಆದೇಶ್ ಮಾತನಾಡಿ, ಈ ಭಾಗದ ರೈತರು ಅತಿ ಹೆಚ್ಚಾಗಿ ರಾಗಿ ಬೆಳೆಯುವುದರಿಂದ ಅರಸೀಕೆರೆಯಲ್ಲಿ ರಾಗಿ ಖರೀದಿ ಕೇಂದ್ರ ತೆರೆಯಬೇಕು. ಪ್ರತಿಯೊಬ್ಬ ರೈತರಿಗೂ ಕೃಷಿ ವಿಚಾರಗಳನ್ನು ತಿಳಿಸಬೇಕು. ರಾಗಿಯಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶವಿದೆ. ಶಾಲೆಯ ಎಲ್ಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ಅನ್ನು ನೀಡುತ್ತಿದ್ದಾರೆ. ರಾಗಿ ಬೆಳೆಯನ್ನು ಅತಿ ಹೆಚ್ಚಾಗಿ ಬೆಳೆದು ವೈಜ್ಞಾನಿಕ ಬೆಲೆಗೆ ಮಾರಾಟ ಮಾಡಿರಿ. ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ರಾಗಿಯ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸಬೇಕು ಎಂದು ಹೇಳಿದರು. ನಮ್ಮ ಅರಸೀಕೆರೆ ಹಿಂದೆ ಏನು ಖರೀದಿ ಕೇಂದ್ರ ಇತ್ತು, ಅದಕ್ಕೆ ಸಂಬಂಧಪಟ್ಟ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನಾವು MLA ಭೇಟಿ ಆಗ್ಬೇಕು. ಅವ್ರದ್ದು ಕೆಲಸ ಅದು ಬರೀ ವಿಲೇಜ್ ಹೋಗೋದಲ್ಲ, ಅದನ್ನ ಅವ್ರು ಭೇಟಿ ಆಗ್ಬೇಕು. ತಹಸೀಲ್ದಾರ್ ಅವರು ಇದ್ದಾರೆ, ಅವ್ರನ್ನ ಭೇಟಿ ಆಗೋಣ. ಜಿಲ್ಲಾಧಿಕಾರಿಗಳು ಭೇಟಿಯಾಗಿ ನಮ್ಮ ಅರಸೀಕೆರೆ ದೊಡ್ಡ ಮಟ್ಟದ ಅರಸೀಕೆರೆ ರಾಗಿ ಬೆಳೀತಕ್ಕಂಥ ಅತಿ ಹೆಚ್ಚು ರೈತರು ಇರೋದು, ಬಡವರು ಇರೋದ್ರೆ ಅದಕ್ಕೆ ನಮ್ಮ ಅರಸೀಕೆರೆಯಲ್ಲಿ ಖರೀದಿ ಕೇಂದ್ರ ಆಗ್ಲೇಬೇಕಂತೇಳಿ ಎಲ್ಲ ರೈತ ಮಹಿಳೆಯರು ಸೇರಿ ಇಲ್ಲೇ ಅರಸೀಕೆರೆಯಲ್ಲಿ ಒಂದು ರಸ್ತೆ ತಡೆ ಮಾಡಿ ಹೋರಾಟ ಮಾಡಿ ಅದನ್ನ ಪಡೆಯೋಣ. ಇದನ್ನ ನಾನು ಒತ್ತಾಯ ಎಲ್ಲ ಸೇರಿ ಒತ್ತಾಯ ಮಾಡೋಣ, ಇದನ್ನ ಮಾಡೋಣ. ಅದೇ ರೀತಿಯಾಗಿ ಕೃಷಿ ಬಗ್ಗೆ, ರಾಗಿ ಬಗ್ಗೆ ಖರೀದಿ ಕೇಂದ್ರ ಎಲ್ಲಿದೆ, ರಾಗಿ ಬಗ್ಗೆ ಏನೇನಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮಕ್ಕಳನ್ನ ಮೊಬೈಲ್ ನಲ್ಲಿ ನಾವು ನೋಡಿಕೊಂಡು ನಾವು ಖರೀದಿ ಮಾಡಬಹುದು. ಮತ್ತೆ ಅನುಕೂಲ ಕೂಡ ಬೆಳೆ ಪದ್ಧತಿ ಏನ್ ಹೇಳ್ತಾರಲ್ಲ, ಇದೆಲ್ಲ ಈ ಮೊಬೈಲ್ ಸಿಗುತ್ತೆ, ಅದು ಕೂಡ ನೀವು ಬೆಳಿಬಹುದು. ಆ ರೀತಿ ಮೊಬೈಲ್ ಅನ್ನ ಇದಕ್ಕೆ ಉಪಯೋಗಿಸಬೇಕು. ತಂತ್ರಜ್ಞಾನ ಇರೋದು, ಜ್ಞಾನ ಬಂದಿರೋದು ರೈತರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಅನುಕೂಲಕ್ಕೋಸ್ಕರ. ಅದಕ್ಕೆ ಬರೀ ಕೆಟ್ಟರು ಕೂಡ ಸರ್ಕಾರಿ ನೌಕರೇ ಬೇಕಂತೇಳಿ ಹೆಣ್ಣು ಕೊಡಕ್ಕೆ ಯಾರಿಗೂ ಕೊಡಲ್ಲ, ರೈತರಿಗೆ ಎಣ್ಣೆ ಕೊಡಲ್ಲ. ಅದು ದೊಡ್ಡ ದುರ್ದಂತ. ಅದಕ್ಕೆ ನಾವು ಚಾಲೆಂಜ್ ಆಗಿ ಸರ್ಕಾರಿ ನೌಕರಿಗಿಂತ ಹೆಚ್ಚು ಇವತ್ತು ಬೆಳೆಗಳನ್ನ ಬೆಳೆದು ಅತಿ ಹೆಚ್ಚು ರೈತರಿಗೆ ಕೊಡುವಂತ ಒಂದು ನಾವು ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೋಬೇಕಾಗಿದೆ. ಇವತ್ತು ರೈತರು ಇಲ್ಲ ಅಂದ್ರೆ ಇಡೀ ದೇಶನ ಇಲ್ಲ. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಹೊಸಕೋಟೆ ಹನುಮಂತಪ್ಪ, ಹೊನ್ನೂರು ಹಾಲಪ್ಪ, ತಿಮ್ಮಲಾಪುರದ ಪುರುಷಪ್ಪ, ಸೋಮಲಿಂಗಪ್ಪ, AB ಮಲ್ಲಿಕಾರ್ಜುನ ಗೌಡ, AB ನಾಗರಾಜ್, ಕೃಷಿ ಅಧಿಕಾರಿಗಳಾದ HL ಸಂಗಪ್ಪ, ಷಣ್ಮುಖ ನಾಯ್ಕ್, ಸಿಬ್ಬಂದಿಗಳಾದ ಸಂತೋಷ್, ಕಿರಣ್ ಬಡಿಗೇರ್, ದ್ವಾರಕೀಶ್ ಹಾಗೂ ಸುತ್ತಮುತ್ತಲ ಹಳ್ಳಿಯ ರೈತರು, ಸ್ವಸಹಾಯ ಸಂಘದವರು, ಮಹಿಳೆಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.